ನಮಸ್ಕಾರ ಸರ್. ನಮಸ್ಕಾರ ಸರ್, ಇವತ್ತು ಬೆಳಿಗ್ಗೆ ಬಸ್ ಸ್ಟ್ಯಾಂಡ್ ಸರ್ಕಲ್ ಹತ್ರ ಒಬ್ಬ ಪಿಕ್ ಪ್ಯಾಕೆಟ್ ಮಾಡ್ತಿದ್ದ ಸರ್. ಪಟ್ ಅಂತ ಹಿಡಿದು ಬಿಟ್ಟೆ ಹಿಡಿದು ಪಟ್ ಅಂತ ಬಿಟ್ಬಿಟ್ಟೆ. ನನ್ನ ಮಗನೇ, ಅವ್ನು ನೇರವಾಗಿ ಸ್ಟೇಷನ್ ಕರ್ಕೊಂಡು ಬಂದಿದ್ರೆ ಒಂದ್ ಪೆಟ್ಟಿ ಕೇಸ್ ಆದ್ರೂ ಬುಕ್ ಮಾಡ್ಬೋದಾಗಿತ್ತಲ್ಲ. ಹಿಡ್ಕೊಂಡು ಬರ್ತಿದ್ದೆ ಸರ್. ಅದಕ್ಕೆ ಅವ್ನು ಏನ್ ಹೇಳ್ದ ಗೊತ್ತಾ ಸರ್? ಯೋ ಕಾನ್ಸ್ಟೇಬಲ್, ಇದು ಸುಭಾಷ್ ನಗರ ಏರಿಯಾ, ನಿಂದು ಸದಾಶಿವನಗರ ಏರಿಯಾ. ನನ್ನನ್ನು ಹಿಡಿದ್ರೆ ಒಬ್ಬ ಪ್ರಜೆನ ಬಲವಂತದಿಂದ ಪೊಲೀಸ್ನವ್ರು ಹಿಡಿದ್ಬಿಟ್ಟು ಸುಮ್ನೆ ಟಾರ್ಚರ್ ಮಾಡ್ತಾರಂತ CRPC ಸೆಕ್ಷನ್ 169 ಪ್ರಕಾರ ಕೋರ್ಟ್ಗೆ ಎಳೆದು ಬಿಡ್ತೀನಿ, ಅಸೆಂಬ್ಲಿನಲ್ಲಿ ಗುಳ್ಳೆ ಬಿಸಿಬಿಡ್ತೀನಿ, ಹಾಗೆ ಹೀಗೆ ಅಂತ ಹೆದರ್ಸ್ಬಿಟ್ಟೆ ಸರ್. ನಾನು ಹೆದರ್ಕೊಂಡು ಬಂದ್ಬಿಟ್ಟೆ ಸರ್. ಮಗನೇ, ಹಾಲಿನ ಪಾತ್ರೆ ಒಳಗಡೆ ಮೋಸಂಬಿ. ಇಲ್ಲಿ ಹಾಲು ಮೊಸರು ಮೂಸಂಬಿ ಇದನ್ನೆಲ್ಲ ಏನು ತಗೊಳ್ಳೋದಿಲ್ಲ. ಮೊದಲು ಜಾಗ ಖಾಲಿ ಮಾಡು. ಅಯ್ಯ, ನಾನ್ ನಿಮ್ಗೆ ಹಾಲು ಮೂಸಂಬಿ ಮಾರಕ್ ಬಂದಿಲ್ಲ. ಹಾಲು ಮಾರ್ಕೊಂಡು ಮೂಸಂಬಿ ತಕೊಂಡು ಹಂಗೆ ಒಂದ್ ಕಂಪ್ಲೇಂಟ್ ಕೊಟ್ಟು ಹೋಗುಮ ಅಂತ ಬಂದಿದೆ ಸಾರು. ಸಾರ್, ಸಿಕ್ತು ಕೇಸು. ಮಾಡು ಬುಕ್ಕು, ಎತ್ತಿ ರಿಜಿಸ್ಟ್ರು. ಒತ್ತಿಸ್ಕೋ ಹೆಬ್ಬೆಟ್ಟು. ಏನ್ ನಿನ್ನ ಹೆಸರು? ಮೂಸಂಬಿ ಕಾಣಿಸ್ತಾ ಇದೆ. ನಿನ್ ವ್ಯಾಪಾರ ಅಲ್ಲ ನಾನು ಕೇಳಿದ್ದು. ನಿನ್ನ ಹೆಸರು ಏನು? ನನ್ನ ಹೆಸರೇ ಮೂಸಂಬಿ ಅಂತ. ಸಖತ್ತಾಗೇ ಇದೆ ನಿನ್ನ ಹೆಸರು. ಯಾಕೆ ಮೋಸಂಬಿ ಬದಲು ದಾಳಿಂಬೆ, ಸೇಬು, ಚಕೋತ ಅಂತ ಇಟ್ಕೋಬಾರ್ದಾ? ಮೂಸಂಬಿ ಅಂದ್ರೆ ಮೂಡಿಗೆರೆ ಸಂಕಮ್ಮ ಮಗಳು ಬೀರಮ್ಮ ಅಂತ ನನ್ನ ಹೆಸರು. ಸಾಕ? ಆಹಾ, ಎಷ್ಟು ಉದ್ದ ಆಯ್ತು ನಿನ್ನ ಹೆಸರು. ಉದ್ದ ಆಯ್ತು ಅಂತಲೇ ಎಲ್ಲ ಕಿತ್ತಾಕ್ಬಿಟ್ಟು 3 ಮಾಡಿಕೊಂಡಿದೀನಿ ಮೂಸಂಬಿ ಅಂತ. ಮೋಸಂಬಿನೋ ಗೋಡಂಬಿನೋ ಏನ್ ನಿನ್ ಕಂಪ್ಲೇಂಟ್? ಕಳ್ಕೊಂಡ್ರಳು ನಾನು. ನೀವೇ ಕಳ್ತಿದ್ರ ಸಾರು? ಏನ್ ಕಳ್ಕೊಂಡೆ? ಶಾನೆ ದಿವಸದಿಂದ ಯಾವನಾರ ಹೊಡ್ಕೊಂಡು ಹೋಗ್ಬಿಟ್ಟನು ಅಂತ ಕಣ್ಣಿನ ರಪ್ಪೆಗೆ ಇಟ್ಕೊಂಡು ಕಾಪಾಡ್ಕೊಂಡ್ ಬಂದಿದ್ದೆ. ಏನ್ನ ನೀನ್ ಸುಮ್ಕಿರಯ್ಯ, 6 ತಿಂಗಳು ಕೊಡ್ತಾನಂಗ ಆಡ್ಬಿಡ ಸಾರು. ಕೊನೆಗೂ ಯಾವನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟ. ಯಾರನ್ನ? ನಮ್ ಗೌರಿನ. ಗೌರಿನ? ಅವಳಿಗೆ ಎಷ್ಟು ವಯಸ್ಸು? 17 ತುಂಬಿ 18ಕ್ಕೆ ಬಿದ್ದಿರ್ಬೋದು ಸರ್. ಒಳ್ಳೆ ಪ್ರಾಯನೇ. ಯಾವ ಬಣ್ಣ? ಬಣ್ಣ ಕಪ್ಪಿದ್ರು ಫಳಫಳ ಅಂತ ಹೊಳಿತಿದ್ಲು. ಬುದ್ಧಿ ಸ್ವಾಧೀನ? ಬಿಡಿ ಬುದ್ಧಿ, ಅವಳಿಗಿರೋ ಬುದ್ಧಿ ನಿಮ್ಗೂ ಇಲ್ಲ ಅಂತೀನಿ. ಅಯ್ಯಯ್ಯೋ, ನನ್ನ ಪ್ರಾಣನೇ ಅವಳ ಮೇಲೆ ಇಟ್ಕೊಂಡಿದ್ನಲ್ಲ ದೇವ್ರೇ. ಸರಿ, ನಿನ್ ಗೌರಿ ಯಾವ ಸೀರೆ ಉಟ್ಕೊಂಡು ಹೋಗಿದ್ಲು? ಯಾವ ರವಿಕೆ ತೊಟ್ಟಿದ್ಲು? ಸೀರೆನೂ ಉಟ್ಕೊಂಡಿಲ್ಲ, ರವಿಕೆನೂ ತೊಟ್ಕೊಂಡಿಲ್ಲ. ಬರೀ ಮೇಲೆ ಹೊರಟೋದ್ಲ? ಹಾಗಾದ್ರೆ ಹುಡ್ಕ ತುಂಬಾ ಈಸಿ. ಅಯ್ಯ, ಬರೀ ಮೈಯಾಗಲ್ದೆ ನೀನು ಪೊಟ್ಟು ಪಿತಾಮ್ರ ಉಡಿಸಿ ಕಳ್ಸಕ್ಕಾಯ್ತದ ಎಮ್ಮಿಗೆ. ಇನ್ನೇನ್ ಕೋತಿ ತಿಮ್ಮ ಅನ್ಕೊಂಡ್ರ? ಮೋಸಂಬಿ, ಇದು ಪೊಲೀಸ್ ಸ್ಟೇಷನ್, ಮುನ್ಸಿಪಾಲಿಟಿ ದೊಡ್ಡಿ ಅಲ್ಲ. ನಾಯಿ ಬೆಕ್ಕು ಎಮ್ಮೆ ಕಳೆದೋಗಿದೆ ಅಂತ ಬಂದಿದೆಯಲ್ಲ, ನಿನಗ್ ಬುದ್ಧಿಗಿದೆ ಇದೆಯಾ? ಮೋಸಂಬಿ, ದಿನಕ್ಕೆ ಎಷ್ಟು ಹಾಲ್ ಕರಿತೀಯ? ನಾನಾ ದಿನಕ್ಕೆ 14ರಿಂದ 17 ಲೀಟರ್ ಕರಿತೀನಿ. ಗಟ್ಟಿ ಹಾಲು ಮುಟ್ಟಿರೆ ಕೈ ಗಂಟುಗಳತ್ತೆ. ಪರವಾಗಿಲ್ಲ, ನಾವು ನೀರು ಬೆರೆಸ್ತೀವಿ. ನೋಡು ಮೋಸಂಬಿ, ನಿನ್ನ ಎಮ್ಮೆ ವಿಷಯ ನನಗ್ ಬಿಟ್ಬಿಡು. ನಿನ್ನ ಎಮ್ಮೆ ವಿಷಯ ಪೂರ್ತಿ ಇವ್ರಿಗೆ ಬಿಟ್ಟುಬಿಡು. ನಿನ್ನ ವಿಷಯ ನಾನ್ ನೋಡ್ಕೊಳ್ತೀನಿ. ನೋಡು ಮುಸಂಬಿ, ನಿನ್ನ ಹಾಲಿನ ವಿಚಾರ ಕೇಳ್ತಾ ಕೇಳ್ತಾ ನನ್ನ ಬಾಯಲ್ಲಿ ನೀರು ತೊಟ್ಟಿಗ್ತಾ ಇದೆ. ನೀನು ಇನ್ಮೇಲೆ ನಮ್ಮನೆಗ್ ದಿನ ಬಂದು ಹಗಲು ರಾತ್ರಿ, ರಾತ್ರಿ ಹಗಲು ಹಾಲು ಕರೆದು ಕೊಟ್ಟು ಹೋಗು. ದಿನ 2 ಟೈಮ್ ಕರಿಬೇಕು, ಗೊತ್ತಾಯ್ತಾ? ಒಂದು ಸಲ ನೀವು ನನ್ನ ಹಾಲು ಕುಡಿದು ನೋಡಿ ಸಾರು, ಮೂರೇಗಿನ ಸ್ವರ್ಗಕ್ಕೆ ಅಂತ ಹಾಲು ಕರಿತಾಳೆ ನಮ್ ಕ್ಯಾಂಪಿ. ನಾನು ಬರ್ತೀನಿ, ಇದು ನೀವು ತಿನ್ನಿ, ಆರೋಗ್ಯಕ್ಕೆ ಒಳ್ಳೇದು. ಜೂನಿಯರ್, ಬೇಗ ಹೋಗಿ ಆ ಗುಂಡಪ್ ಹೋಟ್ಲಲ್ಲಿ ಬೆಣ್ಣೆ ಮಸಾಲೆ ರೋಸ್ಟ್ ಮಾಡಿಸಿ ಪಾರ್ಸಲ್ ಮಾಡಿ ತಗೊಂಡ್ ಬಾರೋ. ತಿಂದು ಮೂಸಂಬಿ ಎಮ್ಮೆ ಉಡ್ಕೋಣ. ಎಲ್ಲದಕ್ಕೂ ನಾನೇ ಹೋಗ್ಬೇಕಾ? ನನ್ನ ಕೈಲಿ ಆಗಲ್ಲ. ನನ್ನ ಮಗನೇ, ಕೈ ಕಾಲು ನೆಟ್ಗಿರ್ಬೇಕು ಅಂತಂದ್ರೆ ನಾನು ಹೇಳ್ದಂಗೆ ಕೇಳದೆ ಹೋದ್ರೆ ಸರಿ. ಇಲ್ಲ, ಎತ್ತಂಗಡಿ. ಮಾತಿಗೆ ಮುಂಚೆ ಎತ್ತಂಗಡಿ ಅಂತ ಹೆದರ್ಸ್ತಾನೆ. ಎಂತಿಂತವ್ರಿಗೂ ಮಲ್ರೋಗ ಬಂದು ಸತ್ತು ಹೋಗ್ತಾರೆ. ಈ ನನ್ನ ಮಗನಿಗೆ ಆ ಮಲ್ರೋಗ ಎಂದ್ ಬರುತ್ತೋ? ಏನಿಲ್ಲ ಸರ್, ಗುಂಡಣ್ಣ 2 ಬಿಟ್ಟಿ ಬೆಣ್ಣೆ ಮಸಾಲೆ ಪಾರ್ಸಲ್ ಮಾಡೋಣ. ಅಯ್ಯೋ.